ಹಾಯ್, ನನ್ನ ಹೆಸರು ಉದಯ್. ನಾನು ರೆಡಿ ಅಲ್ಲಿ ಟೆಕ್ನಿಕಲ್ ಲೀಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಬ್ಯಾಟ್ರಿ ಜಂಪ್ ಸ್ಟಾರ್ಟ್ ಹೆಂಗೆ ಮಾಡೋದು ಅಂತ ನೋಡೋಣ. ಈ ಕಾರಲ್ಲಿ ಬ್ಯಾಟ್ರಿ ವೋಲ್ಟೇಜ್ನ ಚೆಕ್ ಮಾಡೋಣ. ಇವಾಗ ನಮ್ಮ ಬ್ಯಾಟ್ರಿದು ವೋಲ್ಟೇಜ್ ಚೆಕ್ ಮಾಡೋಣ. ಯಾಕಂದ್ರೆ ಜಂಪ್ ಸ್ಟಾರ್ಟ್ ಮಾಡೋ ವೆಹಿಕಲ್ಗೆ ಬ್ಯಾಟ್ರಿ ವೋಲ್ಟೇಜ್ ಬೇಕಾಗಿದೆ. ನಮ್ಮ ಬ್ಯಾಟ್ರಿದು ವೋಲ್ಟೇಜ್ ಚೆಕ್ ಮಾಡೋಣ. ಈಗ ಇವಾಗ ಗಾಡಿಗೆ ಜಂಪ್ ಸ್ಟಾರ್ಟ್ ಕೊಡೋಣ. ಫಸ್ಟು ನಮ್ಮದು ಬ್ಲ್ಯಾಕ್ ನೆಗೆಟಿವ್ದು ಬಂದು ಕಸ್ಟಮರ್ಗೆ ನೆಗೆಟಿವ್ ಕನೆಕ್ಟ್ ಮಾಡಬೇಕು. ನೆಕ್ಸ್ಟ್ ಅನದರ್ ಎಂಡ್ನ ನಮ್ಮ ಬ್ಯಾಟ್ರಿ ನೆಗೆಟಿವ್ಗೆ ಕನೆಕ್ಟ್ ಮಾಡಬೇಕು. ನೆಕ್ಸ್ಟು ನಮ್ಮ ಪಾಸಿಟಿವ್ ಕ್ಲಿಪ್ನ ಕಸ್ಟಮರ್ ಕಾರ್ಗೆ ಕನೆಕ್ಟ್ ಮಾಡಬೇಕು. ನೆಕ್ಸ್ಟು ನಮ್ಮದು ಪಾಸಿಟಿವ್ ಕನೆಕ್ಷನ್ ಕನೆಕ್ಟ್ ಮಾಡಬೇಕು. ರೆಡ್ ಕೇಬಲ್ ಜಂಪರ್ ಕೇಬಲ್ ಕನೆಕ್ಷನ್ ಆಗಿದೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಗಾಡಿ ಸ್ಟಾರ್ಟ್ ಆಯ್ತು. ಈಗ ಕೇಬಲ್ಸ್ನ ರಿಮೂವ್ ಮಾಡಬೇಕು. ಫಸ್ಟ್ ಕಸ್ಟಮರ್ ವೆಹಿಕಲ್ ಪಾಸಿಟಿವ್ನ ರಿಮೂವ್ ಮಾಡಬೇಕು. ನೆಕ್ಸ್ಟ್ ನಮ್ಮ ಬ್ಯಾಟ್ರಿದು ಪಾಸಿಟಿವ್ನ ರಿಮೂವ್ ಮಾಡಬೇಕು. ಏನಕ್ಕಂದರೆ ಇವಾಗ ಶಾರ್ಟ್ ಸರ್ಕ್ಯೂಟ್ ಆಗಬಾರ್ದು ಅಂತ ಈ ಪ್ರೊಸೀಜರ್ ಫಾಲೋ ಮಾಡಬೇಕು. ನೆಕ್ಸ್ಟು ಕಸ್ಟಮರ್ದು ನೆಗೆಟಿವ್ ನಮ್ಮದು ನೆಗೆಟಿವ್ನ ರಿಮೂವ್ ಮಾಡಬೇಕು. ಇವಾಗ ಗಾಡಿ ರನ್ನಿಂಗ್ ಕಂಡೀಷನಲ್ಲಿದೆ. ಬನ್ನಿ ಇವಾಗ ಬ್ಯಾಟ್ರಿದು ರನ್ನಿಂಗ್ ವೋಲ್ಟೇಜ್ ಟೆಸ್ಟ್ ಚೆಕ್ ಮಾಡೋಣ. ಏನಕ್ಕಂದರೆ ಆಲ್ಟರ್ನೇಟರ್ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ. ಬ್ಯಾಟ್ರಿ ಏನಾದರೂ ಚಾರ್ಜ್ ಆಗಿಲ್ಲ ಅಂದರೆ, ಚಾರ್ಜಿಂಗ್ ಪ್ರಾಬ್ಲಮ್ ಅಂದರೆ ಆಲ್ಟರ್ನೇಟಿವ್ ಪ್ರಾಬ್ಲಮ್ ಇರುತ್ತೆ. ಆಲ್ಟರ್ನೇಟರ್ ಚೇಂಜ್ ಮಾಡಬೇಕು. ಬ್ಯಾಟ್ರಿ ಜಂಪ್ ಸ್ಟಾರ್ಟ್ ಕಂಪ್ಲೀಟ್ ಆಯಿತು.